ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ 4 ಮಂತ್ ಬೇಬಿಗೆ ಯಾವ ರೀತಿ ನಾವು ಬಾಡಿ ಮಸಾಜ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿ ತಿಳ್ಕೊಂಡಿರ್ತೀನಿ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಯೂಶ್ವಲಿ ನಾನು ಫಸ್ಟ್ ಬೇಬಿ ಟೈಮಲ್ಲಿ ನನಗೆ ಹಾಸ್ಪಿಟಲಲ್ಲಿ ಕೌನ್ಸಿಲಿಂಗ್ ಮಾಡಿಬಿಟ್ಟು ಹೇಳ್ಕೊಡ್ತಾಯಿದ್ರು ಯಾವ ರೀತಿ ನಾವು ಮಂತ್ಲಿ ವೈಸಲ್ಲಿ ಬೇಬಿಗೆ ಮಸಾಜ್ನ ಮಾಡಬೇಕು ಅಂತ. ಸೊ ಅದನ್ನು ತಿಳ್ಕೊಂಡು ನಾನು ಸೆಕೆಂಡ್ ಬೇಬಿಗೂ ಕೂಡ ಅದನ್ನೇ ಅಪ್ಲಿಕೇಬಲ್ ಮಾಡಿಕೊಂಡು ಮಸಾಜ್ನ ಮಾಡ್ತಾ ಬಂದಿದ್ದೀನಿ. ಫಸ್ಟ್ ಮಂತಿಂದನೂ ನಾವು ಅಂಟಿಲ್ ಅವ್ರು 1 ಇಯರ್ವರೆಗೂ ಕೂಡ ಬಾಡಿ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು. ಬಾಡಿ ಮಸಾಜ್ ಮಾಡೋದ್ರಿಂದ ಬೇಬಿಗೂ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ಅವ್ರ ಮೈಲ್ ಸ್ಟೋನ್ ಏನಿರುತ್ತೆ ಅದನ್ನು ಬೇಗನೆ ಅಚೀವ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇವಾಗ ನಾನು ಲೆಗ್ದು ಮಸಾಜ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ನೀವು ಯಾವ ರೀತಿ ಆಯಿಲ್ ಬೇಕಾದರೂ ತೊಗೋಬೋದು. ನೀವು ಯಾವ ರೀತಿ ಬೇಬಿಗೆ ರೆಕಮೆಂಡ್ ಮಾಡ್ಕೊಳ್ತೀರಾ ಆ ರೀತಿಯೇ ಮಸಾಜ್ ಆಯಿಲ್ಸ್ನ ಯೂಸ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರಾಡಕ್ಟಲ್ಲಿ ಕೂಡ ಮಸಾಜ್ ಆಯಿಲ್ಗಳು ನಿಮಗೆ ಸಿಗುತ್ತೆ. ಒಂದು ಒಳ್ಳೆಯ ಪ್ರಾಡಕ್ಟನ್ನ ನೀವು ಯೂಸ್ ಮಾಡಿಕೊಂಡು ಮಸಾಜ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಿಮಾಲಯ ಪ್ರಾಡಕ್ಟ್ ನಾನು ಫಸ್ಟ್ ಬೇಬಿಗೂ ಯೂಸ್ ಮಾಡಿರೋದು, ಸೆಕೆಂಡ್ ಬೇಬಿಗೂ ಕೂಡ ಯೂಸ್ ಮಾಡಿರೋದು. ಈಗ ನಾನು ಲೆಗ್ ಮಸಾಜ್ನ ಮಾಡ್ತಾಯಿದ್ದೀನಿ. ಲೆಗ್ ಮಸಾಜ್ನ ಮಾಡುವಾಗ ಫಸ್ಟ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ಮೂಮೆಂಟ್ಸ್ ಮಾಡಬೇಕು. ಪ್ರತಿಯೊಂದು ಎಕ್ಸಸೈಸ್ಗೂ ಕೂಡ ನೀವು 20 ಕೌಂಟ್ ಇಟ್ಕೊಂಡು ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಲೆಗ್ಗೆ ನಾನು ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಆದಮೇಲೆ ಈ ಎಕ್ಸಸೈಸ್ನ ಮಾಡ್ಕೊಳ್ಬೇಕು. ಸೊ ಲೆಗ್ ಎಕ್ಸಸೈಸಲ್ಲಿ ನಿಮಗೆ ನೀಡ್ ಎಕ್ಸಸೈಸು ಬರುತ್ತೆ, ಫೂಟ್ ಎಕ್ಸಸೈಸ್ ಬರುತ್ತೆ ಮತ್ತು ಫಿಂಗರ್ಸ್ ಎಕ್ಸಸೈಸ್ ಬರುತ್ತೆ. ಈಗ ನಾನು ಈ ಲೆಗ್ಗೆ ಫೂಟ್ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೂಟ್ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ. ಇದನ್ನು ನೀವು ಈ ರೀತಿ ಮೂಮೆಂಟ್ಸ್ನ ಅರೌಂಡ್ 20 ಕೌಂಟ್ ಮಾಡಿಕೊಂಡು ಮಾಡಿ. ಈ ಫೂಟ್ ಮೂಮೆಂಟ್ನ ಸರ್ಕಲ್ ಮೂಮೆಂಟ್ ಅಂತ ಕರೀತಾರೆ. ಈ ರೀತಿ ನೀವು ಸರ್ಕಲ್ ಮೂಮೆಂಟ್ನ ಅರೌಂಡ್ 20 ಕೌಂಟ್ ಮಾಡಿಕೊಂಡು ಈಚ್ ಲೆಗ್ಗೆ ನೀವು ಮಾಡ್ಕೊಳ್ಬೇಕು. ಇದಾದ ನಂತರ ನೀಡ್ ಎಕ್ಸಸೈಸ್. ಸೊ ಈ ನೀಡ್ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಬೇಬೀಸು ನೆಕ್ಸ್ಟ್ ಮೈಲ್ ಸ್ಟೋನಲ್ಲಿ 5th 6th ಮಂತ್ ಮೈಲ್ ಸ್ಟೋನ್ ಏನಿರುತ್ತೆ ಆವಾಗ ಈ ಲೆಗ್ ಮೂಮೆಂಟ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟು ಈ ಲೆಗ್ ಎಕ್ಸಸೈಸು ಕೂಡ ಈಚ್ ಲೆಗ್ ಬಂದು ನೀವು 20 ಕೌಂಟ್ ಮಾಡಿಕೊಂಡು ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಬೈಸಿಕಲ್ ಕ್ರಂಚ್. ಈಗ ದೊಡ್ಡವರು ಎಕ್ಸಸೈಸ್ ಮಾಡೋವಾಗ ಯಾವ ರೀತಿ ಬೈಸಿಕಲ್ ಕ್ರಂಚ್ ಅಂತ ಮಾಡ್ತೀರಾ, ಸೊ ಅದೇ ರೀತಿ ಎಕ್ಸಸೈಸ್ ಕೂಡ ಇವ್ರಿಗೂ ಕೂಡ ಮಾಡಿಸ್ಬೇಕಾಗತ್ತೆ. ಈ ಎಕ್ಸಸೈಸಿಂದ ಏನು ಯೂಸ್ ಆಗುತ್ತೆ ಅಂತ ಅಂದರೆ ಕೆಲವು ಮಕ್ಕಳಲ್ಲಿ ಗ್ಯಾಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಗ್ಯಾಸ್ ಪ್ರಾಬ್ಲಮ್ಸ್ ಇರೋದ್ರಿಂದ ತುಂಬಾ ಅಳ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಎಕ್ಸಸೈಸ್ ಬೈಸಿಕಲ್ ಕ್ರಂಚ್ ಮಾಡೋದ್ರಿಂದ ಅವ್ರಿಗೆ ಗ್ಯಾಸ್ ರಿಲೀಫ್ ಅನ್ನೋದು ಸಿಗುತ್ತೆ. ಇನ್ನೊಂದು ಗ್ಯಾಸ್ ರಿಲೀಫಿಂಗ್ ಮೆಥಡ್ ಏನಂತ ಅಂದರೆ ಬೇಬೀಸಲ್ಲಿ ಇನ್ಫ್ಲಾಂಟ್ಸ್ ಅಂತ ಏನು ಕರಿತೀವಿ, 3rd ಮಂತ್ ಫಸ್ಟ್ ಮಂತಿಂದ 3rd ಮಂತ್ವರೆಗೂ ಅವ್ರನ್ನ ಇನ್ಫ್ಲಾಂಟ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಸರ್ಕಲ್ ಶೇಪಲ್ಲಿ ಸ್ಟೊಮಕ್ ಮೇಲೆ ನೀವು ಆಯಿಲ್ ಮಸಾಜ್ನ ಮಾಡೋದ್ರಿಂದ ಅವರಿಗೆ ಗ್ಯಾಸ್ ರಿಲೀಫ್ ಅನ್ನೋದು ಸಿಗುತ್ತೆ. ಯೂಶ್ವಲಿ ಫಸ್ಟ್ ಮಂತಿಂದ 3rd ಮಂತ್ ಒಳಗಡೆ ಇರೋ ಬೇಬೀಸಿಗೆ ಕೆಲವು ಬೇಬೀಸಿಗೆ
ಕೋಲಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಕೋಲಿಕ್ ಪ್ರಾಬ್ಲಮ್ಸ್ ಅಂತ ಅಂದರೆ ಈಗ ಯೂರಿನ್ ಪಾಸ್ ಮಾಡುವಾಗ ಮಕ್ಕಳು ಸಿಕ್ಕಾಪಟ್ಟೆ ಹೇಳ್ತಾರೆ. ಅವರಿಗೆ ಕೋಲಿಕ್ ಪ್ರಾಬ್ಲಮ್ ಇದ್ದರೆ ಅಂದರೆ ಕಿಬ್ಬೊಟ್ಟೆ ಅಂತ ಏನು ಬರುತ್ತೆ, ಸೊ ಆ ಜಾಗದಲ್ಲಿ ಅವರಿಗೆ ಹಿಂಡ್ದಂಗೆ ಆಗುತ್ತೆ. ಅದನ್ನು ಕೋಲಿಕ್ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ನೀವು ಸ್ಟೊಮಕ್ ಮೇಲೆ ಈ ರೀತಿ ಸರ್ಕಲ್ ಶೇಪಲ್ಲಿ ನೀವು ಆಯಿಲ್ ಮಸಾಜ್ ಮಾಡೋದ್ರಿಂದ ಈ ಒಂದು ಕೋಲಿಕ್ ಪ್ರಾಬ್ಲಮ್ಮು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ನಾನು ಹ್ಯಾಂಡ್ಸ್ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಸೊ ಹ್ಯಾಂಡ್ಸ್ ಎಕ್ಸಸೈಸ್ಗೂ ಕೂಡ ಮುಂಚೆ ಫಸ್ಟು ನಾವು ಆಯಿಲ್ನ ಅಪ್ಲೈ ಮಾಡಿಕೊಂಡು ಅದಾದ ನಂತರ ಹ್ಯಾಂಡ್ಸ್ ಎಕ್ಸಸೈಸ್ನ ಮಾಡಬೇಕು. ಸೊ ಹ್ಯಾಂಡ್ಸ್ ಎಕ್ಸಸೈಸ್ ಮಾಡುವಾಗೂ ಅಷ್ಟೇ ಶೋಲ್ಡರ್ ಎಕ್ಸಸೈಸ್, ಎಲ್ಬೋ ಎಕ್ಸಸೈಸ್, ಹಾಗೆಯೇ ಹ್ಯಾಂಡ್ಸಲ್ಲಿ ಫಿಂಗರ್ಸ್ ಎಕ್ಸಸೈಸ್ ಕೂಡ ಬರುತ್ತೆ. ಈಚ್ 20 ಕೌಂಟ್ ಇಟ್ಕೊಂಡು ಮಾಡಿ. ಸೊ ಒಂದು ಹ್ಯಾಂಡ್ ಮುಗಿದ ನಂತರ ಇನ್ನೊಂದು ಹ್ಯಾಂಡನ್ನ ಮಾಡ್ಕೋಬೇಕಾಗತ್ತೆ. ಈ ಆಯಿಲ್ ಮಸಾಜ್ನ ತುಂಬ ಕಾಮಾಗಿ ತುಂಬ ಪೇಷನ್ಸಿಂದ ನಾವು ಮಾಡಬೇಕಾಗತ್ತೆ. ಎಲ್ಲ ಮಕ್ಕಳು ಪೇಷನ್ಸಿಂದನೇ ಮಾಡಿಸ್ಕೊಳ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ತುಂಬ ಕ್ರ್ಯಾಂಕಿಯಾಗಿರ್ತಾರೆ. ಅವ್ರನ್ನ ಸ್ವಲ್ಪ ನೀವು ಸುಧಾರಿಸ್ಕೊಂಡು ಆಯಿಲ್ ಮಸಾಜ್ನ ಮಾಡಬೇಕಾಗತ್ತೆ. ಇದನ್ನು ನೀವು ಡೈಲಿ ಮಾಡೋದ್ರಿಂದ ಬೇಬೀಸ್ ಡೆವಲಪ್ಮೆಂಟಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಎಕ್ಸಸೈಸ್ ಏನಿದೆ, ಈ ಹ್ಯಾಂಡ್ ಎಕ್ಸಸೈಸ್, ಅದನ್ನು ಎಲ್ಬೋ ಎಕ್ಸಸೈಸ್ ಅಂತ ಕರಿತೀವಿ. ಇದು ಒಂದು ಶೋಲ್ಡರ್ ಎಕ್ಸಸೈಸು. ಶೋಲ್ಡರ್ ಎಕ್ಸಸೈಸ್ನ ಕೂಡ ನಾನು ಎವ್ರಿ 20 ಕೌಂಟ್ಸ್ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಫೇಸಿಗೆ ನಾನು ಆಯಿಲ್ನ ಅಪ್ಲೈ ಮಾಡಿಕೊಂಡು ಮಸಾಜ್ನ ಮಾಡ್ತಾಯಿದ್ದೀನಿ. ಇದಾದ ನಂತರ ನಾನು ಬ್ಯಾಕ್ ಸೈಡಿಗೆ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಅಂತ ಅಂದರೆ ಸ್ಪೈನಲ್ ಕಾರ್ಡ್ ಏನು ಬರುತ್ತೆ, ಸ್ಪೈನಲ್ ಕಾರ್ಡ್ ಮಸಾಜ್ನ ನಾನು ಮಾಡ್ಕೊತಾ ಇದ್ದೀನಿ. ಸೊ ಈ ಸ್ಪೈನಲ್ ಕಾರ್ಡ್ ಮಸಾಜ್ ಮಾಡೋದ್ರಿಂದ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅವರೇನು ಸಿಟ್ಟಿಂಗ್ ಅಥವಾ ಇದಕ್ಕೆಲ್ಲ ಯೂಸ್ ಆಗುತ್ತೆ ನಾವು ಈ ಮಸಾಜ್ ಮಾಡೋದ್ರಿಂದ. ಮತ್ತು ಅವ್ರಿಗೆ ಒಂದು ಗುಡ್ ನೆಕ್ ಕಂಟ್ರೋಲ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರ ಟಮ್ಮಿ ಟೈಮ್ನ ಕೊಟ್ಟು ನಾವು ಮಸಾಜ್ನ ಮಾಡೋದ್ರಿಂದ
ಅವ್ರಿಗೆ ನೆಕ್ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಈ ಒಂದು ಮಸಾಜ್ಗೆ ಬೇಬಿ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಮುಂದೆ ಅವ್ರಿಗೇನಾದರೂ ಇಷ್ಟವಾಗಿರೋಂಥ ಆಬ್ಜೆಕ್ಟ್ಸ್ಗಳನ್ನ ಇಟ್ಕೊಂಡು ಮಾಡೋದ್ರಿಂದ ಅವರು ನೆಕ್ಕನ್ನ ಲಿಫ್ಟ್ ಮಾಡ್ತಾರೆ. ಸೊ ಲಿಫ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಸೊ ಈ ಟಮ್ಮಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಅಂಟಿಲ್ 1 ಇಯರ್ ಆಗೋವರೆಗೂ ಕೂಡ ಈ ಟಮ್ಮಿ ಟೈಮ್ ಅನ್ನೋದನ್ನು ಅವರಿಗೆ ಕೊಡಬೇಕಾಗತ್ತೆ. ಈ ಟಮ್ಮಿ ಟೈಮ್ ಕೊಡೋದ್ರಿಂದ, ಇದರಿಂದ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಏನು ಮೈಲ್ ಸ್ಟೋನ್ಸ್ಗಳಿರುತ್ತೆ, ಸಿಟ್ಟಿಂಗ್ ಆಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಬೇಗನೆ ಅಚೀವ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಸಾಜು ತುಂಬಾ ಇಂಪಾರ್ಟೆಂಟು. ಆಯಿಲ್ ಮಸಾಜ್ ಎಲ್ಲ ಆದ ನಂತರ ನಾನು ಹೆಡ್ಡಿಗೆ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಾಡಿಗೆ ಮಾತ್ರ ನಾನು ಮಸಾಜ್ ಆಯಿಲ್ನ ಯೂಸ್ ಮಾಡ್ತೀನಿ, ಹೆಡ್ಡಿಗೆ ಕೊಕೊನಟ್ ಆಯಿಲ್ ಮಾತ್ರನೇ ಯೂಸ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.